ಮನೆಯಲ್ಲಿ ಎಂಥವ್ರಿಗಾದರೂ ಬಾಯಿ ರುಚಿ ಇಲ್ಲ, ಹುಷಾರಿಲ್ಲ, ಊಟ ಸೇರಲ್ಲ ಅನ್ನೋರು ಸಹ ಈ ಒಂದು ತೊಕ್ಕು ಅಥವಾ ಒಂದು ಚಟ್ನಿಯನ್ನು ಒಂದು ಚಮಚ ಬಡಿಸಿ ಖಂಡಿತ 2 ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ. ಊಟ ಸೇರದೇ ಇದ್ದವರು ಸಹ ಇದನ್ನು ಊಟ ಮಾಡಿದರೆ ಬಿಡಲ್ಲ, ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡ್ತಾರೆ. ಅಷ್ಟು ಅದ್ಭುತವಾದ ಒಂದು ರೆಸಿಪಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದು ಒಂದು ಚಟ್ನಿ ಇದ್ದರೆ ಸಾಕು, ಊಟಕ್ಕೆ ಮತ್ತೇನೂ ಬೇಕಾಗಲ್ಲ. ಅಷ್ಟು ರುಚಿಯಾದ ಒಂದು ಚಟ್ನಿ. ನನಗೆ ಹೇಳ್ತಾ ಇರುವಾಗಲೇ, ನೋಡ್ತಾ ಇರುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಅಂಥ ಅದ್ಭುತವಾದ ಚಟ್ನಿಯನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಇದು ಒಂದು ಅರ್ಧ kg ಆಗುವಷ್ಟು ಹುಣಸೆಕಾಯಿ. ನಿಮಗೂ ಗೊತ್ತಿರ್ಬೋದು, ಹುಣಸೆ ಬಟ್ಟು ಅಂತ ನಮ್ಮ ಕಡೆ ಹೇಳ್ತೀವಿ. ಹುಣಸೆಕಾಯಿ ತುಂಬ ಚಿಕ್ಕದು, ಅಂದರೆ ಎಳೆದಿರಬೇಕು. ಅದನ್ನು ಒಂದು ಅರ್ಧ kgಯಷ್ಟು ತಂದು ಅದನ್ನು ಚೆನ್ನಾಗಿ ಒಂದು ಸರಿ ಕ್ಲೀನ್ ಮಾಡಿ ತೊಳೆದು ಅದನ್ನು ಒರೆಸ್ಕೊಂಡು, ನೀರಿನ ಅಂಶ ಇರಬಾರ್ದು, ಆ ಥರ ಒರೆಸಿ ಅದನ್ನು ಈ ಸಣ್ಣದಾಗಿ ತುರ್ಕೋಬೇಕು. ಅದು ಹುಣಸೆಕಾಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು, ಅಂದರೆ ಅದು ಒದ್ದೆ ಇರಬಾರ್ದು, ತುಂಬ ಡ್ರೈ ಆಗಿರಬೇಕು. ಆಮೇಲೆ ಅದು ತುಂಬ ಬೆಳೆದು ಅದರ ನಾರೆಲ್ಲ ಇರಬಾರ್ದು. ನಾರೆಲ್ಲ ಇದ್ದರೆ ಏನಾಗುತ್ತೆ ಅಂದರೆ, ನಾರು ತೆಗೆದು ಅದೆಷ್ಟು ನಾವು ರುಬ್ಬಿದ್ರೂ ಸಹ ಅದು ಇದಾಗಲ್ಲ, ಬಿಟ್ಕೊಳ್ಳಲ್ಲ. ನಾರು ಇರುತ್ತೆ, ಗಂಟ್ಲಿಗೆಲ್ಲ ಸಿಕ್ಕುವಂಥದ್ದು ತುಂಬ ಡೇಂಜರಸ್ಸು. ಸೊ ಆದಷ್ಟು ಎಳೆ ಹುಣಸೆಕಾಯಿನೇ ತೊಗೋಬೇಕಾಗತ್ತೆ. ಅದಾದಮೇಲೆ 2ರಿಂದ 3 ಸ್ಪೂನು ಮೆಂತೆ, 2ರಿಂದ 3 ಸ್ಪೂನು ಸಾಸಿವೆ ಕಾಳನ್ನು ಹುರ್ಕೋಬೇಕು. ಆಯಿತಾ? ಇದು ಎರಡನ್ನು ಹುರ್ಕೊಂಡು, ಅಂದರೆ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಸೂಜಿ ಮೆಣಸು ನಿಮ್ಗೆ ಗೊತ್ತಿರ್ಬೋದು, ಅಂದರೆ ಜೀರಿಗೆ ಮೆಣಸು, ಸೂಜಿ ಮೆಣಸು ಅಂತೆಲ್ಲ ಹೇಳ್ತಾರೆ ನಮ್ಮ ಕಡೆ. ಅದು ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ನೀವು ಹಸಿಮೆಣಸಿನಕಾಯಿ ಹಣ್ಣಾಗಿರುತ್ತೆ ನೋಡಿ, ಅದನ್ನು ಸಹ ನೀವು ಬಳಸ್ಬೋದು. ಅದನ್ನು ಸಹ ಹುರ್ಕೊಂಡು, ಒಣಮೆಣಸಿನಕಾಯಿ ಚೆನ್ನಾಗಿರಲ್ಲ, ಖಾರ ಇರುವಂಥ ಹಸಿಮೆಣಸು ಈ ಥರದ್ದು ಹುರ್ಕೊಂಡು ಅದನ್ನೆಲ್ಲ ತಣ್ಣಗಾದ ಮೇಲೆ ಈ ಥರ ಪೌಡ್ರ್ ಮಾಡಿಟ್ಕೋಬೇಕು. ಫ್ರೆಂಡ್ಸ್, ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಾಡಿದ್ದು. ನಾನು ನನ್ನ ಫ್ರೆಂಡಿಗೆ ಹೇಳಿದೆ ನನಗೆ ಮಾಡಿಕೊಡು ಅಂತ. ಅವಳು ನನಗೆ ಮಾಡಿ ಕೊಟ್ಟಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ತುಂಬ ಅದ್ಭುತವಾದ ರುಚಿ. ಈ ಹುಣಸೆಕಾಯಿಯನ್ನು ಬಟ್ಟು ಅಂತ ಹೇಳ್ತೀವಿ, ಅದನ್ನು ತುರಿದಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಬರಬೇಕು. ಅದು ರುಬ್ಬುವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಈ ಮೆಣಸಿನಕಾಯಿ, ಸಾಸಿವೆ ಕಾಳು, ಮೆಂತೆ ಏನು ನಾವು ಹುರಿದಿಟ್ಕೊಂಡಿರ್ತೀವಿ ಅದನ್ನೆಲ್ಲ ರುಬ್ಬಿ, ಅದೆಲ್ಲ ತಣ್ಣಗಾದ ಮೇಲೆ ರುಬ್ಬಬೇಕಾಗುತ್ತೆ, ಪೌಡ್ರ್ ಮಾಡ್ಕೋಬೇಕು. ರುಬ್ಬಿ ಈ ಥರ ನೋಡಿ ಪೇಸ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ, ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ, ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಬೇಕು. ಯಾಕೆಂತಂದರೆ ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಯಾಕೆಂದರೆ ತುಂಬ ದಿನ ಇಡ್ಬೋದು, ಇದು ಮಿನಿಮಮ್ 6 ತಿಂಗಳಾದರೂ. ಏನು ಉಪ್ಪಿನಕಾಯಿ ಹೇಗೆ ನೋಡಿ ಹಾಗೆ ನಾವು ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಒಗ್ಗರಣೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ ಕಾಳು ಒಂದೂವರೆ ಸ್ಪೂನು ಸಾಸಿವೆ ಕಾಳು ಹಾಕಿ ಚೆನ್ನಾಗಿ ಅದು ಚಟ್ಪಟ ಅಂತ ಹುರ್ಕೋಬೇಕು. ಅದಕ್ಕೆ ಜಾಸ್ತಿ ಏನೂ ಹಾಕೋದಿಲ್ಲ. ಆಲ್ರೆಡಿ ನಾವು ಇಲ್ಲಿ ಮಸಾಲೆಯನ್ನು ಎಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಹಾಕಿದ್ರಾಯಿತು. ಸ್ವಲ್ಪ ಹಿಂಗೆ ಹಾಕಿದ್ದು ಮಿಸ್ ಆಗಿದೆ, ಸಾರಿ. ಹಿಂಗು ಕೂಡ ಸ್ವಲ್ಪ ಹಾಕಬೇಕಾಗುತ್ತೆ. ಘಮ ಘಮ ಅಂತ ಪರಿಮಳ ಬರ್ತಾಯಿತ್ತು ಗೊತ್ತಾ. ಅಷ್ಟು ಅವಳು ಮಾಡುವಾಗ ನಾನು ಅವಳ ಮನೆಗೆ ಹೋದಾಗ ನನಗೆ ಮಾಡಿಕೊಟ್ಟಿದ್ದು. ಘಮ 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 ಅಂತ ಇಷ್ಟು ಪರಿಮಳ ಬರ್ತಾಯಿತ್ತು, ಇಡೀ ಮನೆಯೆಲ್ಲ ಪರಿಮಳ ಗೊತ್ತಾ. ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಆಮೇಲೆ ಪೇಸ್ಟ್ ಮಾಡ್ಕೊಂಡಿರುವಂಥ ಇದು ಏನು ಹುಣಸೆಕಾಯಿದು ಪೇಸ್ಟು ಜೊತೆಗೆ ನೀವು ಬೆಲ್ಲ ಬೇಕಾದರೂ ಹಾಕ್ಬೋದು, ಒಂದು ಸ್ಪೂನು, ಇಲ್ಲ 1 ಸ್ಪೂನು ಸಕ್ಕರೆ ಬೇಕಾದರೂ ಹಾಕ್ಬೋದು. ಖಾರನೂ ಅಷ್ಟೇ, ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಖಾರ, ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು, ಆಲ್ರೆಡಿ ಇಲ್ಲಿ ಉಪ್ಪಂತೂ ಹಾಕ್ಕೊಂಡಾಗಿತ್ತು. ಸೊ ಇದನ್ನೆಲ್ಲ ಹಾಕಿ ಈ ಥರ ಫ್ರೈ ಮಾಡಬೇಕು. ಹೇಗೆ ಅಂತಂದರೆ, ಹೇಗೆ ಆ ಎಣ್ಣೆ ಬಿಸಿ ಎಣ್ಣೆ, ಕಾದಿದ್ದ ಎಣ್ಣೆಗೆ ಇದನ್ನು ಫ್ರೈ ಮಾಡಿ ಎಣ್ಣೆಲ್ಲೆಲ್ಲ ಹೀರ್ಕೊಂಡು ಅದು ಎಣ್ಣೆ ಬಿಡಬೇಕು ನೋಡಿ, ಸೈಡಿಗೆಲ್ಲ ಎಣ್ಣೆ ಬಿಡ್ತಾಯಿದೆ, ಆ ಥರ ಆಗಬೇಕು. ತುಂಬ ಚೆನ್ನಾಗಾಗಿದೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ದಾಳೆ ಚೆನ್ನಾಗಾಗಿದೆ ಅಂತ. ನೋಡಿ ಅದನ್ನೆಲ್ಲ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಅಂದರೆ ಫುಲ್ಲು ರಾತ್ರಿ ಇಡೀ ತಣ್ಣಗಾದ ಮೇಲೆ ಬೆಳಿಗ್ಗೆ ಅದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ, ಈ ಥರ ಕಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ ನಾವು ಎಷ್ಟು ದಿನ ಬೇಕಾದರೂ ತಿನ್ಬೋದು ಇಟ್ಕೊಂಡು. ಇದು ರಾತ್ರಿ ಬೆಳಗ್ಗೆ ತನಕ ಮತ್ತು ಉಪ್ಪು ಹುಳಿ ಎಲ್ಲ ಕುಡಿದಿರುತ್ತೆ. ಹುಣಸೆಕಾಯಿ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಕಡೆ ಎಲ್ಲಾದರೂ ಈಗ ಎಳೆದ ಹುಣಸೆಕಾಯಿ ಸಿಕ್ಕಿದರೆ ಈ ಥರ ಮಾಡಿಕೊಂಡು ಹೀಗೆ ನೋಡಿ, ಇದನ್ನು ರಾತ್ರಿ ಎಲ್ಲ ಒಂದು 5-6 ತಾಸಾದರೂ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಎಣ್ಣೆ ಎಲ್ಲ ಈ ಥರ ಅದೆಲ್ಲ ಎಣ್ಣೆ ರಿಲೀಸ್ ಆಗಬೇಕು, ಆಯಿಲು. ಅದಾದಮೇಲೆ
ಒಂದು ಡಬ್ಬಕ್ಕೆ ತುಂಬಿಟ್ಕೊಂಡ್ರೆ ಆರಾಮಾಗಿ ನೀವು ದೋಸೆ ಚಪಾತಿ ಅನ್ನಕ್ಕೆ ಏನೂ ಇಲ್ಲ ಅಂದರೆ ಎಲ್ಲದಕ್ಕೂ ಇದು ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದ್ಭುತವಾದ ಒಂದು ರೆಸಿಪಿ. ಯಾವುದಕ್ಕೆ ಬೇಕಾದರೂ ನಾವು ಊಟಕ್ಕೆ ಬಾಯಿ ರುಚಿ ಇಲ್ಲ ಅಂದಾಗ ಇದನ್ನು ಹಾಕ್ಕೊಂಡು ತಿಂದರೆ ಖಂಡಿತ 2 ತುತ್ತು ಜಾಸ್ತಿನೇ ಊಟ ಮಾಡ್ತೀರಾ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಒಮ್ಮೆ ಮಾಡ್ತೀನಿ. ನಿಮಗೂ ಸಹ ಇದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರಾ ನೋಡಿ. ನಿಮ್ಗೆ ಅರ್ಥ ಆಗಬೇಕು ಅಂದರೆ ಖಾರವಾದ ಹಸಿಮೆಣಸಿನಕಾಯಿಲೂ ಸಹ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.